ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಇವತ್ತು ನಾವು ಮಾತಾಡ್ತಿರುವಂತಹ ಸೈಬರ್ ಕ್ರೈಮ್ನ ಹೆಸರು ರಿಮೋಟ್ ಆಕ್ಸೆಸ್ ಫ್ರಾಡ್. ಈ ರಿಮೋಟ್ ಆಕ್ಸೆಸ್ ಫ್ರಾಡ್ನಲ್ಲಿ ವಂಚಕರು ನಿಮ್ಮ ಬಳಿಯೇ ನಿಮಗೆ ಖೆಡ್ಡ ತೋರಿಸುವಂತಹ ಸ್ಕೀಮನ್ನು ಹಾಕಿಸ್ತಾರೆ. ಸೊ ಇದು ಹೇಗೆ ನಡೆಯುತ್ತೆ ಅಂತಂದರೆ, ನಿಮಗೆ ಒಂದು ಕಾಲ್ ಮಾಡ್ತಾರೆ, ಬ್ಯಾಂಕಿನ ಸಿಬ್ಬಂದಿ ಅಂತಾನೋ ಅಥವಾ ಇನ್ಯಾವುದೋ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ನಿಮಗೆ ಒಂದು ಕರೆ ಮಾಡಿ ಒಂದು ಕಾಲ್ಪನಿಕ ಸೀನ್ನ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಮ ಅಕೌಂಟ್ನಿಂದ ಅಕ್ರಮ ಹಣ ಹೋಗಿದೆ ಅಥವಾ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ನಾವು ಹೇಳಿ ನಿಮಗೆ ಟೋಪಿ ಹಾಕ್ತಾರೆ. ಆದರೆ ಇದು ಒಂದು ಪಾರ್ಟ್ ಅಷ್ಟೇ. ಇದರ ಮುಂದುವರೆದ ಭಾಗವಾಗಿ ನಿಮಗೆ ಒಂದು ಆಫರ್ ಕೊಡ್ತಾರೆ. ಇದೆಲ್ಲದರಿಂದ ನೀವು ಬಚಾವಾಗಬೇಕು ಅಂದರೆ ನೀವು ನಾವು ಹೇಳೋ ಲಿಂಕ್ನ ಡೌನ್ಲೋಡ್ ಮಾಡಿ, ಈ ಥರನೋ ಅಥವಾ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿ ಅಂತನೋ ಹೇಳ್ತಾರೆ. ಬಚಾವಾಗೋಕ್ಕೆ ಸಾಕಪ್ಪ ಅಂತ ಹೇಳಿ ನೀವೇನಾದರೂ ಆ ಆ್ಯಪ್ನ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿದ್ರಿ ಅಂದರೆ ನಿಮ್ಮ ಕಥೆ ಮುಗೀತು. ಯಾಕಂದರೆ ಇದನ್ನೇ ಬಳಸ್ಕೊಂಡು ನಿಮ್ಮ ಸೆನ್ಸಿಟಿವ್ ಮಾಹಿತಿಯನ್ನು ಸೈಬರ್ ಖದೀಮರು ಕಳ್ತನ ಮಾಡ್ತಾರೆ. ಇದೆಲ್ಲವೂ ಸ್ಕ್ರೀನ್ ಶೇರಿಂಗ್ ಆ್ಯಪ್ನಿಂದಾನೇ ಹೆಚ್ಚೆಚ್ಚು ಆಗೋದು. ಇದರಲ್ಲಿ ಒಂದು ಬಾರಿ ನೀವು ಅವರಿಗೆ ಆಕ್ಸೆಸ್ ಕೊಟ್ರಿ ಅಂತಂದರೆ ಅಲ್ಲಿ ಸೈಬರ್ ಫ್ರಾಡ್ ಆಗೋದು ಪಕ್ಕಾನೇ. ಹಾಗಾದರೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಏನು ಮಾಡಬೇಕು? ನಿಮಗೆ ಗೊತ್ತಿಲ್ಲದಿರೋಂಥ ಯಾರೊಟ್ಟಿಗೂ ಕೂಡ ನೀವು ನಿಮ್ಮ ಆಕ್ಸೆಸ್ನ ಕೊಡೋಕ್ಕೆ ಹೋಗಬೇಡಿ. ಮೊಬೈಲ್ ಆಕ್ಸೆಸ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಕ್ಸೆಸ್ ಆಗಿರ್ಬೋದು, ಎಸ್ಪೆಷಲಿ ಸ್ಕ್ರೀನ್ ಶೇರಿಂಗ್ ಆ್ಯಪ್ಗಳ ಮುಖಾಂತರ. ಇನ್ನು ಕರೆ ಮಾಡೋರ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು. ಅವ್ರು ಕೊಡುವಂಥ ನಂಬರ್ಗಳಿಗೆ ಅಪ್ಪಿತಪ್ಪಿನೂ ನೀವು ಕರೆ ಮಾಡಿ ಡೀಟೇಲ್ಸ್ನ ಕೇಳಬೇಡಿ, ಅಂದರೆ ವೆರಿಫೈ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಅನ್ನೋನ್ ಸಾಫ್ಟ್ವೇರ್ ಅಥವಾ ಲಿಂಕ್ಗಳನ್ನು ಬಳಸಬೇಡಿ. ಅನುಮಾನಾಸ್ಪದ ಕಾಲ್ ಹಾಗೂ ಮೆಸೇಜಸ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ. ಬಲಿಷ್ಠ ಪಾಸ್ವರ್ಡ್ ಹಾಗೂ ಹೆಚ್ಚೆಚ್ಚು ಫೋನ್ ಸೆಕ್ಯುರಿಟಿಯನ್ನು ಬಳಸ್ಕೊಳ್ಳಿ. ಹಾಗಾದರೆ ಇಂಥ ಸ್ಕ್ಯಾಮ್ನಲ್ಲಿ ಏನೇನು ಮಾಡಬಾರ್ದು ಅಂತ ನಾವು ನೋಡೋಣ. ಸ್ಕ್ರೀನ್ ಶೇರಿಂಗ್ ಆ್ಯಪ್ಗಳನ್ನು ಅಧಿಕೃತವಾಗಿ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದಾನೇ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸ್ಕ್ರೀನ್ ಶೇರಿಂಗ್ ಆ್ಯಪ್ ಬಳಸೋ ಮುನ್ನ ಎಲ್ಲ ಪೇಮೆಂಟ್ ಆ್ಯಪ್ಗಳಿಂದ ನೀವು ಲಾಗೌಟ್ ಆಗಿ. ಕೆಲಸ ಮುಗಿದ ಮೇಲೆ ಸ್ಕ್ರೀನ್ ಶೇರಿಂಗ್ ಆ್ಯಪ್ನ ನೀವು ಡಿಲೀಟ್ ಮಾಡಿಬಿಡಿ. ನಿಮ್ಮ ಪಾಸ್ವರ್ಡ್ ಅಥವಾ ಮಾಹಿತಿಯನ್ನು ಸ್ಕ್ರೀನ್ ಶೇರಿಂಗ್ ವೇಳೆ ಯಾರೊಂದಿಗೂ ನೀವು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ.